ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕೀರ್ತಿಶ್ರೀ ಕಿರಿಸಾವೆ, ಆಹಾರ ತಜ್ಞರು. ಇವತ್ತು ಬೆಳಗ್ಗೆ ಬಂದಿರೋ ರಿಪೋರ್ಟ್ ಪ್ರಕಾರ ಹಲವಾರು ಕಡೆ ಕೇಕ್ ತಯಾರಿಕೆಯಲ್ಲಿ ಕಲರಿಂಗ್ ಏಜೆಂಟ್ಸ್ ಹಾಕ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಮಾನವನ ಜೀವನಕ್ಕೆ ಹಾನಿಕಾರಕ ಇಲ್ಲ ತೊಂದರೆ ಇಲ್ದಿರೋ ಹಾಗಿರುತ್ತೆ ಅಂತ ಸುಮಾರು ಕಡೆ ಸ್ಯಾಂಪಲ್ ತೆಗೆದಿರೋದ್ರಿಂದ ಅಲ್ಲಿ ಕೆಲವೊಂದು ಕಡೆ ಮಾತ್ರನೇ ಕೆಲವೊಂದು ಕೆಲವು ನಂಬರ್ ನಲ್ಲಿ ಮಾತ್ರನೇ ಅದು ಪ್ರಮಾಣನ ಹೆಚ್ಚಾಗಿ ಯೂಸ್ ಮಾಡ್ತಿದ್ದಾರೆ. ಹೆಚ್ಚು ಪ್ರಮಾಣದಲ್ಲಿ ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡಿದ್ರೆ ಅದು ಮನುಷ್ಯನ ದೇಹಕ್ಕೆ ಸೇರಿದಾಗ ಖಂಡಿತ ಅದು ಹಾನಿಕಾರಕ ಆಗಿರುತ್ತೆ. ಬಟ್ ಹಲವಾರು ಕಡೆ ಪ್ರಮಾಣ ಮಟ್ಟನ ತೀರಾ ಕಮ್ಮಿನೇ ಇಟ್ಕೊಂಡು ಒಳ್ಳೆ ರೀತಿನಲ್ಲೇ ತಯಾರಿಕೆ ನಡೀತಾ ಇದೆ. ಈಗ ಕೆಲವೊಂದು ಕಡೆ ಬಂದಿರೋ ರಿಸಲ್ಟ್ ಪ್ರಕಾರ ಅವರು ಕ್ವಾಂಟಿಟಿ ಕಲರಿಂಗ್ ಏಜೆಂಟ್ ಕ್ವಾಂಟಿಟಿನ ಜಾಸ್ತಿ ಬಳಸ್ತಾ ಇರೋದ್ರಿಂದ ಅದು ಮನುಷ್ಯ ತಗೊಳಕ್ಕೆ ಒಳ್ಳೆ ಉತ್ತಮವಾದ ಕೇಕ್ ಅಲ್ಲ. ಸೊ ಏನಾಗುತ್ತೆ ಈ ಕಲರಿಂಗ್ ಏಜೆಂಟ್ಸ್ ಜಾಸ್ತಿ ಬಳಕೆಯಿಂದ, ಮತ್ತೆ ಯಾವ್ಯಾವ ಕಲರಿಂಗ್ ಏಜೆಂಟ್ ಗಳಿದ್ದಾವೆ ಆ ಕಲರಿಂಗ್ ಏಜೆಂಟ್ ಅಲ್ಲೂ ಫುಡ್ ಗ್ರೇಡ್ ಕಲರಿಂಗ್ ಏಜೆಂಟ್ಸ್ ಅಂತ ಇರ್ತವೆ. ಅವು ಯಾವ ಮಟ್ಟದಲ್ಲಿ ನೀವು ಸೇವಿಸಿದ್ರು ಅವೇನ್ ತೊಂದರೆ ಕೊಡೋದಿಲ್ಲ. ಬಟ್ ಆದ್ರೆ ಕೆಲವೊಂದು ಸಿಂಥೆಟಿಕ್ ಕಲರಿಂಗ್ ಏಜೆಂಟ್ಸ್ ಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಿದಾಗ ಖಂಡಿತವಾಗೂ ಮಾನವನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ಕಮಿಂಗ್ ಟು ಯಾವ್ಯಾವ ಕಲರ್ಸ್ ಇದಾವೆ, ಮ್ಯಾಲಚೈಟ್ ಗ್ರೀನ್, ಸನ್ಶೈನ್ ಯೆಲ್ಲೋ, ಮತ್ತೆ ಇದು ಟಾರ್ಟಾಸೈನ್, ಸುಮಾರು ಹಲವಾರು ಕಲರಿಂಗ್ ಏಜೆಂಟ್ಗಳು ಮಾರ್ಕೆಟ್ ನಲ್ಲಿ ಇದಾವೆ. ಅದರಲ್ಲಿ ಮುಖ್ಯವಾದವು ಈ 3-4. ಸೊ ಈ 3-4 ಪ್ರಮಾಣಗಳು, ಈ ಟಾರ್ಟಾಸೈನ್ ಅನ್ನೋ ಕೆಮಿಕಲ್ ಏನಿದೆ ಅದು ಫುಡ್ ಗ್ರೇಡ್ ಕೆಮಿಕಲ್, ಕಲರಿಂಗ್ ಕೆಮಿಕಲ್ ಆಗಿರೋದ್ರಿಂದ ಅದನ್ನ ಒಂದು ಹಂತಕ್ಕೆ ಯೂಸ್ ಮಾಡ್ಬೋದು. ಬಟ್ ಆದ್ರೆ ಅದು ಪ್ರಮಾಣತೆ ಅಂದ್ರೆ ಅದು ತೀವ್ರತೆ ಹೆಚ್ಚಾಗಿ ಮನುಷ್ಯ ಸೇವನೆ ಮಾಡ್ತಾ ಇದ್ರೆ ಖಂಡಿತವಾಗೂ ಅವನ ನರದ ಮೇಲೆ ದೌರ್ಬಲ್ಯ ಖಂಡಿತ ಬೀರುತ್ತೆ. ಅಷ್ಟೇ ಅಲ್ಲ, ಈ ಕೇಕ್ ಅನ್ನೋದು ಹೈ ಕ್ಯಾಲರಿ ಫುಡ್. ಸೊ ಆ ಕೇಕ್ ನ ಹೆಚ್ಚು ಬಳಸ್ತಾ ಇದ್ರೆ ಆ ವೈಬ್ರೆಂಟ್ ಕಲರ್ಗೆ ಅಟ್ರಾಕ್ಟ್ ಆಗಿ, ಆ ಟೇಸ್ಟ್ ಗೆ ಅಟ್ರಾಕ್ಟ್ ಆಗಿ, ಮತ್ತೆ ಈ ಕಲರಿಂಗ್ ಏಜೆಂಟ್ ಯೆಲ್ಲೋ ಕಲರ್, ಬ್ರೈಟ್ ಯೆಲ್ಲೋ, ಸನ್ಶೈನ್ ಬ್ರೈಟ್ ಯೆಲ್ಲೋ ಕಲರ್ ಇರುತ್ತೆ. ಸೊ ಅಷ್ಟೇ ಅದ್ರ ಜೊತೆಗೆ ಈ ರೆಡ್ ಕಲರ್, ಪರ್ಪಲ್ ಕಲರ್, ಇದೆಲ್ಲ ಫುಡ್ ಗ್ರೇಡ್ ಕಲರಿಂಗ್ ಏಜೆಂಟ್ ಆಗಿದ್ರು ಕೇಕ್ ತಯಾರಿಕೆನಲ್ಲಿ ಸಕ್ಕರೆ ಅಂಶ ಮತ್ತೆ ಕ್ರೀಮ್ ಅಂಶ ಹೆಚ್ಚು ಹಾಕೋದ್ರಿಂದ ಖಂಡಿತವಾಗೂ ಇದು ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಲೈಕ್ ಯಾವ ಕಾಯಿಲೆಗಳಿಗೆ ನಾವು ಒಳಗಾಗ್ಬೋದು, ಸ್ಪೆಷಲಿ ಟಾರ್ಟಾಸೈನ್ ಅನ್ನೋದನ್ನ ನಾವು ಕಲರಿಂಗ್ ಏಜೆಂಟ್ ಅದನ್ನು ಹೆಚ್ಚು ಸೇವನೆ ಮಾಡೋದ್ರಿಂದ ನರಗಳ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ಒಂದ್ಸಲ ನರಗಳು ಡಿಜನರೇಟ್ ಆಗ್ತಾ ಹೋಗ್ತಾ ಇದ್ದಂಗೆ ಇನ್ಸೋಮ್ನಿಯಾ ಇಲ್ಲ ಡಿಮೆನ್ಷಿಯಾ, ಈ ತರ ಪಾರ್ಕಿನ್ಸನ್ಸ್, ಈ ತರ ತೊಂದರೆಗಳಲ್ಲಿ ನಾವು ಕಾಣಿಸಬಹುದು. ಇದೆಲ್ಲಾನು ದಿಢೀರ್ ಅಂತ ಮಾನವನಿಗೆ ಬರೋದಿಲ್ಲ. ಡೇ ಬೈ ಡೇ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿ ಹೋಗ್ತಾ ಇದು ಡಿಜನರೇಟಿವ್ ಡಿಸಾರ್ಡರ್ಸ್ ಕಾಣಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಕೆಲವೊಂದು ಆಹಾರಗಳು ಹೆಚ್ಚು ಕಾರ್ಬೋಹೈಡ್ರೇಟ್, ಹೆಚ್ಚು ಗ್ಲೂಕೋಸ್ ಇರೋದು ತಿಂತಾನೆ ಬರ್ತಾ ಇದ್ರೆ ಖಂಡಿತವಾಗೂ ದೇಹದಲ್ಲಿ ತೂಕದ ವ್ಯತ್ಯಾಸ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಒಬೆಸಿಟಿ. ಈ ಒಬೆಸಿಟಿ ಅನ್ನೋದು ಒಂದು ಮೆಟಬಾಲಿಕ್ ಡಿಸಾರ್ಡರ್. ಈ ಒಬೆಸಿಟಿ ಬಂದ ಮೇಲೆ, ದೇಹದ ತೂಕ ಏರದ್ಮೇಲೆ ಖಂಡಿತವಾಗಿಯೂ ಅದು ಹಾರ್ಟ್ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಕಿಡ್ನಿ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅಷ್ಟೇ ಅಲ್ಲ, ರಕ್ತದ ಅಂಶ ಯಾವ ಆರ್ಗನ್ ಮೇಲೆ ಜಾಸ್ತಿ ಡೆಪಾಸಿಟ್ ಆಗ್ತಾ ಹೋಗುತ್ತೋ ಆ ಆರ್ಗನ್ ಸಿಸ್ಟಮ್ ಫಂಕ್ಷನಿಂಗ್ ಎಲ್ಲಾನು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಮೆಟಬಾಲಿಕ್ ಡಿಸಾರ್ಡರ್, ಸೈಡ್ ಎಫೆಕ್ಟ್ಸ್ ಆಫ್ ಮೆಟಬಾಲಿಕ್ ಡಿಸಾರ್ಡರ್. ಸೊ ಒಬೆಸಿಟಿಯಿಂದ ಇಷ್ಟೆಲ್ಲ ನಮ್ಗೆ ತೊಂದರೆ, ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅಂದ್ರೆ ಖಂಡಿತವಾಗೂ ಇದರ ಅಂಶ ಇನ್ ದ ಸೆನ್ಸ್ ಎಷ್ಟು ಪ್ರಮಾಣದಲ್ಲಿ ಮನುಷ್ಯ ಸೇವನೆ ಮಾಡ್ಬೇಕೋ ಅಷ್ಟು ಪ್ರಮಾಣದಲ್ಲಿ ಕಮ್ಮಿ ಲಿಮಿಟ್ ಅಲ್ಲಿ ತಗೊಂಡಾಗ ಖಂಡಿತ ಯಾವುದೇ ತೊಂದರೆ ಆಗೋದಿಲ್ಲ. ಅದು ಹೆಚ್ಚು ಕಲರ್ಫುಲ್ ಆಗಿದೆ, ಕಣ್ಣಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಮತ್ತೆ ಅದನ್ನ ಹಲವಾರು ಫಂಕ್ಷನ್ಸ್, ಪಾರ್ಟಿಗಳಲ್ಲಿ ಉಪಯೋಗಿಸ್ತೀವಿ. ಮತ್ತೆ ಅದನ್ನ ದಿನನಿತ್ಯ ಸೇವನೆ ಮಾಡೋದ್ರಿಂದ ಖಂಡಿತ ಹಾನಿಕಾರಕ ಆಗಿರುತ್ತೆ. ಸೊ ನಮ್ಮ ಕೊನೆಯ ಒಂದು ಸಲಹೆ ಏನಂತ ಅಂದ್ರೆ, ಯಾವುದೇ ಗ್ಲೂಕೋಸ್ ಅಂಶ ಆಗಿರ್ಬೋದು, ಯಾವುದೇ ಕಲರಿಂಗ್ ಫುಡ್ ಗ್ರೇಟ್ ಕಲರ್ಸ್ ಆಡ್ ಮಾಡಿರೋ ಆಹಾರ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನ ಲಿಮಿಟ್ ಆಗಿ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಅದನ್ನ ಒಂದು ಹಂತಕ್ಕೆ ಯೂಸ್ ಮಾಡ್ಬೋದು. ಬಟ್ ಆದ್ರೆ ಅದನ್ನೇ ದಿನನಿತ್ಯ ಇಲ್ಲ ಅವಾಗವಾಗ ಪಾರ್ಟಿ ಫಂಕ್ಷನ್ಸ್ ಎಲ್ಲಾ ವಾರದಲ್ಲಿ ಒಂದು 5-6 ದಿನ ಈ ತರ ಜಂಕ್ ಫುಡ್ ಸೇವನೆಯಿಂದ ಖಂಡಿತವಾಗೂ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಹಾರ್ಟ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆದಾಗ ಹಾರ್ಟ್ ಪಂಪಿಂಗ್ ರೇಟ್ ಜಾಸ್ತಿ ಆಗುತ್ತೆ. ಹಾರ್ಟ್ ಪಂಪಿಂಗ್ ರೇಟ್ ಜಾಸ್ತಿ ಆದಾಗ ಖಂಡಿತವಾಗೂ ಹೈಪರ್ ಟೆನ್ಷನ್ಸ್ ಆಗಿರ್ಬೋದು, ಬ್ಲಾಕೇಜ್ ಇಂದ ಹಾರ್ಟ್ ಆಗಿರ್ಬೋದು, ಈ ತರದ ತೊಂದರೆಗಳೆಲ್ಲನೂ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಶುಗರ್ ಅಂಶ ಕಿಡ್ನಿ ಮೇಲೆ ಕೂಡ ಪ್ರೆಷರ್ ಬೀಳುತ್ತೆ. ಸೊ ಕಿಡ್ನಿ ಫಂಕ್ಷನ್ಸ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಕಿಡ್ನಿ ಫಂಕ್ಷನ್ ಕಮ್ಮಿ ಆದಾಗ ಏನಾಗುತ್ತೆ, ಮೂತ್ರ ಉತ್ಪತ್ತಿ ಆಗೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಯೂರಿನ್ ಪ್ರೊಡಕ್ಷನ್ ಡಿಕ್ರೀಸ್ ಆಯ್ತು ಅಂತ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್
ವಾಟರ್ ರಿಟೆನ್ಷನ್, ನಮ್ಮ ದೇಹದಲ್ಲಿ ವಾಟರ್ ರಿಟೆನ್ಷನ್ ಆಗುತ್ತೆ. ವಾಟರ್ ನಮ್ಮ ದೇಹದಲ್ಲೇ ಉಳಿದಾಗ ಏನಾಗುತ್ತೆ, ಕೈ ಕಾಲು ಊತ, ಕಾಲು ತೀರಾ ದಪ್ಪ ಆಗೋದು, ನೀರ್ ತುಂಬ್ಕೊಳೋದು ದೇಹದಲ್ಲಿ, ಇದೆಲ್ಲ ಆಗ್ತಾ ಬರುತ್ತೆ. ಇದೆಲ್ಲ ಏನಕ್ಕೆ ಸಿಂಪ್ಟಮ್ಸ್ ಅಂತ ಅಂದ್ರೆ, ಇದೆಲ್ಲ ಕಿಡ್ನಿ ಫಂಕ್ಷನ್ಸ್ ಮೇಲೆ, ಕಿಡ್ನಿನಲ್ಲಿ ಏನಾದ್ರು ತೊಂದರೆ ಇದ್ರೆ ಖಂಡಿತವಾಗಿ ಈ ತರ ಸಿಂಪ್ಟಮ್ಸ್ ಎಲ್ಲ ನಮ್ಗೆ ಕಾಣಿಸ್ಕೊಳುತ್ತೆ. ಅಷ್ಟೇ ಅಲ್ಲ, ಹಲವಾರು ಡಯಾಬಿಟಿಕ್ ಜನರಿರ್ತಾರೆ. ಸೊ ಅಂತವ್ರು ಇಂಥ ಪದಾರ್ಥಗಳನ್ನ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಅನ್ಕಂಟ್ರೋಲ್ಡ್ ಡಯಾಬಿಟಿಕ್ ಆಗ್ತಾರೆ. ಸೊ ಅನ್ಕಂಟ್ರೋಲ್ಡ್ ಡಯಾಬಿಟಿಕ್ ಆದ್ರೆ ಕಣ್ಣಿನ ಮೇಲೆ ಪೊರೆ ಬರುವುದು, ನರಗಳ ಸಂಬಂಧ ಅಂತ ಅನ್ನೋ ಕಾಯಿಲೆಗಳಿಗೆ ಒಳಗಾಗೋದು, ಹೈಪರ್ ಟೆನ್ಷನ್, ಸ್ಪೆಷಲಿ ಹೈಪರ್ ಟೆನ್ಷನ್ ಜಾಸ್ತಿ ಆಗೋದು, ಬ್ಲಡ್ ಪ್ರೆಷರ್. ಸೊ ಹೈಪರ್ ಟೆನ್ಷನ್ ಜಾಸ್ತಿ ಆದಾಗ ಏನಾಗುತ್ತೆ, ನರಗಳ ಸರ್ಕಂಫರೆನ್ಸ್ ಅಂದ್ರೆ ನರಗಳ ವೀಕ್ನೆಸ್ ಶುರು ಆಗುತ್ತೆ. ನರಗಳ ವೀಕ್ನೆಸ್ ಶುರು ಆದಾಗ ಹಲವಾರು ತೊಂದರೆಗಳಿಗೆ ಅವರು ಒಳಪಡ್ತಾರೆ. ಥ್ಯಾಂಕ್ ಯು.